ರಾಜ್ಯ ಸರ್ಕಾರ ಜನಸಂದಣಿ ನಿಯಂತ್ರಣ ಜಾರಿಗೆ ಮುಂದಾಗಿದೆ. ವಿಧಾನಸಭೆಯಲ್ಲಿ ನಿನ್ನೆ ಮಂಡನೆಯಾಗಿದ್ದ ಜನಸಂದಣಿ ನಿಯಂತ್ರಣ ವಿಧೇಯಕ 2025ಕ್ಕೆ ವಿಪಕ್ಷಗಳಿಂದ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ಹೀಗಾಗಿ ವಿಧೇಯಕದ ಪರಿಶೀಲನೆಗೆ ಸದನ ಸಮಿತಿ ರಚಿಸುವುದಾಗಿ ರೂಲಿಂಗ್ ಕೊಡಲಾಗಿದೆ. ಪರಮೇಶ್ವರ್ ಕೂಡ ಮಾತನಾಡಿದರು. ಕೌಟುಂಬಿಕ ಕಾರ್ಯಕ್ರಮಗಳಾದ ಮದುವೆ, ಇತರೆ ಖಾಸಗಿ ಕಾರ್ಯಕ್ರಮಗಳು, ಖಾಸಗಿ ಆವರಣದೊಳಗಿನ ಕಾರ್ಯಕ್ರಮಗಳಿಗೆ ಈ ನಿಯಮ ಅನ್ವಯ ಆಗಲ್ಲ ಅಂತ ಸ್ಪಷ್ಟಪಡಿಸಿದರು. ಈ ಬಿಲ್ಲು ಪೊಲೀಸ್ ರಾಜ್ಯವನ್ನು ಸೃಷ್ಟಿ ಮಾಡುವಂತಹ ಪ್ರಜಾಪ್ರಭುತ್ವ ವಿರೋಧಿ ಬಿಲ್ಲು. ನಂಬರ್ 2, ಸದಾಕಾಲ ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ಹೋಗುವಂಥ ರಾಹುಲ್ ಗಾಂಧಿ ಓದಬೇಕಾಗಿರೋ ಬಿಲ್ ಇದು. ಹಿಂಗೆ ಹಿಡ್ಕೊಂಡು ಓಡಾಡ್ತಾರಲ್ಲ, ಅರೆಸ್ಟ್ ಆಗಿದ್ದ MLAಗಳು ಮಂತ್ರಿಗಳನ್ನು 30 ದಿನ ಜೈಲಲ್ಲಿ ಇಟ್ಟಿದ್ರೆ ಅವರನ್ನು ವಜಾ ಮಾಡಬೇಕು ಅನ್ನೋದು ಡ್ರೆಕೋನಿಯನ್, ಪೈಚಾಚಿಕ, ಪ್ರಜಾಪ್ರಭುತ್ವ ಸಾಯಿಸೋ ಇದು ಅಂತನ್ನೋಂಥ ರಾಹುಲ್ ಗಾಂಧಿ ಇದೇನು ಅಂತ ಹೇಳಬೇಕು. ಇದು ಪೊಲೀಸ್ ರಾಜ್ಯವನ್ನು ಮಾಡುವಂತಹ ಮೊದಲನೆಯ ಹಂತ. ಶೇಮ್ಲೆಸ್ ಸ್ಟೇಟ್ ಗೌರ್ಮೆಂಟ್ ವಿತ್ಡ್ರಾ ದಿಸ್ ಬಿಲ್ಲನ್ನು ಮರ್ಯಾದೆಯಿಂದ. ಯು ಹ್ಯಾವ್ ನೋ ಕಾಮನ್ ಸೆನ್ಸ್. ಆಟ ಆಡ್ತಾ ಇದ್ದೀರಿ ಕೂತ್ಕೊಂಡು. ಅಫ್ಕೋರ್ಸ್ ಗೈಡ್ಲೈನ್ಸ್ ತನ್ನಿ, ಕ್ರೌಡ್ ಮ್ಯಾನೇಜ್ಮೆಂಟು, ಕ್ರೌಡ್ ಇದರಲ್ಲಿ ಹಾಕಿರೋ ಒಂದೊಂದನ್ನು ಪಾಲನೆ ಮಾಡೋಕ್ಕೆ ಪ್ರಾರಂಭ ಮಾಡೋಕ್ಕೆ ಹೋದರೆ ಒಬ್ಬನು ಒಂದು ಮಾಡೋಕ್ಕಾಗಲ್ಲ. ಯಾವುದುವೇ ಒಬ್ಬನು ಮಾಡೋಕ್ಕಾಗಲ್ಲ, ಇನ್ಕ್ಲೂಡಿಂಗ್ ಇವರು ಕೂಡ. ನೀವು ಸೇರಿದಂತೆ ಏನು ಬಾಯಿಗೆ ಬಂದಂಗೆ ಹಾಕಿದ್ದಾನೆ. ಯಾವನ್ರಿ ಅವನು ಆಫೀಸರ್ ಇದಂತ ಬರೆದವನು, ಡಿಸೈನ್ ಮಾಡಿದವನು, ಅವ್ರಿಗೇನು ಹೋಗಬೇಕು? ಆಲ್ ರೈಟ್, ಇದನ್ನು ಡಿಸೈನ್ ಮಾಡಿದ ಆಫೀಸರ್ಗೆ ಕಪಾಳಕ್ಕೆ ಹೆಂಗೆ ಹೊಡೆಯೋದು, ಇದನ್ನು ಜಾರಿಗೆ ತರದೇ ಇದ್ರೆ ಅಂತ ಎಲ್ಲರೂ ಹಾಕಿದ್ದೀರಪ್ಪ ಬಿಲ್ಲಲ್ಲಿ. ಹಾಗಿದ್ರೆ ಅವ್ರಿಗೆ ಹೊಡೆಯೋಕ್ಕೆ ನಮ್ಗೆ ಬೇಡ, ಅವ್ರನ್ನ ಬಿಟ್ಟುಬಿಡೋಣ ಸೈಡ್ಗೆ ಅಂದರೆ ದಯಾನಂದ್ ಮತ್ತು ಇನ್ನಿತರನ್ನ ಮಣ್ಣು ತಿನ್ನಕ್ಕೆ ಸಸ್ಪೆಂಡ್ ಮಾಡಿದ್ರೇನ್ರಿ ಈ ಸರ್ಕಾರದವರು? ಮತಿಗೇಡಿಗಳನ್ನು ತೊಗೊಂಬಂದು ಏನಕ್ಕೆ ಸಸ್ಪೆಂಡ್ ಮಾಡಿದ್ರಿ ಹಂಗಾರ ಅವ್ರನ್ನ? ಆಗ ಅವ್ರ ಮೇಲೆ ಎತ್ತಾಕಿ ನೀವು ತಪ್ಪಿಸ್ಕೊಳ್ಳೋಕ್ಕೆ ಮಜಾ ಚೆನ್ನಾಗಿತ್ತು. ಈಗ ಯಾಕೆ ಬಿಲ್ಲೆಲ್ಲ ತೀರ್ಕೂಡ್ದು? ಯಾರು ಜವಾಬ್ದಾರಿ ಇದಕ್ಕೆ ಅಂತ ಫಿಕ್ಸ್ ಮಾಡಿ ನೋಡೋಣ. ಯಾವ್ಯಾವ ಇನ್ಸ್ಪೆಕ್ಟ್ರು, ಯಾವ್ಯಾವ ಸಬ್ ಇನ್ಸ್ಪೆಕ್ಟ್ರು, ಯಾವ್ಯಾವ DC AC ಸಸ್ಪೆಂಡ್ ಮಾಡ್ತೀರಿ, ನಾನು ನೋಡೇ ಬಿಡ್ತೀನಿ. ಆಗ ಆಯೋಜಕರು ಜವಾಬ್ದಾರಿ. ಆಯೋಜಕರು ಎಲ್ಲದಕ್ಕೂ ಆಗೋದಾದ್ರೆ ನೀವೇನು ಕತ್ತೆ ಕಾಯ್ತಾ ಇದ್ರ? ಮೊನ್ನೆ ಆಫೀಸರ್ಸ್ ಸಸ್ಪೆಂಡ್ ಮಾಡಿ ಕಾಂಗ್ರೆಸ್ನವ್ರು. ಹಂಗಾದ್ರೆ ನೀವ್ಯಾಕೆ ಜವಾಬ್ದಾರಿ ತಗೊಳ್ಳಿಲ್ಲ? ಹಂಗಾರೆ ಅವಾಗ KCAನವ್ರು ಯಾಕೆ ತಗೊಳ್ಳಿಲ್ಲ ನೀವು? ಇದಕ್ಕೆ ವಿಧಾನಸೌಧ ಹತ್ರ ಮಾಡಿದ್ದಕ್ಕೆ ನೀವ್ಯಾಕೆ ತಗೊಳ್ಳಲ್ಲ ಹಂಗಾರೆ ಜವಾಬ್ದಾರಿಗಳನ್ನ? ಆಯೋಜಕರು ಯಾರಾಗಾದ್ರೆ ಅದಕ್ಕೆ ಹಿಂಗಾಗಲ್ಲ. ಇದು ಡ್ರೆಕೋನಿಯನ್, ರಾಂಗ್, ಆಂಟಿ ಡೆಮೋಕ್ರೆಟಿಕ್ ಬಿಲ್. ಇದು ರಾಹುಲ್ ಗಾಂಧಿ ಪುಸ್ತಕ ಹಿಡ್ಕೊಂಡು ಓಡಾಡಿದ್ರೆ ಸಾಲಲ್ಲ. ಅಲ್ಲಿ ಮಾಡಿದ ಬಿಲ್ಲು ಪ್ರಜಾಪ್ರಭುತ್ವ ವಿರೋಧಿ, ಇಲ್ಲಿ ಮಾಡಿದ್ದು ಪರ ಅಲ್ಲ. ಇದು ರಾಂಗ್. ಇದು ಬಹಳ ಕೆಟ್ಟದಾಗಿದೆ ಈ ಬಿಲ್. ಇದು ಎಸ್, ಗೈಡ್ಲೈನ್ಸ್ ಬೇಕು, ಗೈಡ್ಲೈನ್ಸ್ ಮಾಡಿ ಒಂದಷ್ಟನ್ನು. ಅದೇ ಬಿಟ್ಟುಬಿಟ್ಟು ಒಂದು 10 ದಿನದ ಮೊದಲು ಬಾ, ಇದ್ದಕ್ಕಿದ್ದಂತೆ ಪ್ರತಿಭಟನೆಗೆ ಇಳಿದು ಒಂದು 600 ಜನ ಬಂದು ರೋಡಲ್ಲಿ ಇಳಿತಾರಪ್ಪ, 1000 ಜನ ಸೇರ್ಕೋತಾರಪ್ಪ. ಏನು ಮಾಡ್ಕೋತೀರಿ ನೀವು? ನೋಡಬಿಡೋಣ ಅದು ಏನು ಮಾಡ್ಕೋತೀರಿ ಹೇಳ್ರಪ್ಪ. ಅಥವಾ ಎಲ್ಲ ಪ್ರತಿಭಟನೆಗೂ ಪರ್ಮಿಷನ್ ಇಲ್ಲ ಅಂದ್ಬಿಟ್ರೆ ಪೊಲೀಸ್ನವ್ರು ಕತ್ತೆ ಕಾಯ್ಬೇಕು ಅವಾಗ ಜನ. ಹಂಗಾರೆ ಪ್ರತಿಭಟಿಸೋ ಹಕ್ಕಿದೆ ಅಂತ ಇವರೇ ಮಾತಾಡ್ತಾರೆ. ಪ್ರತಿಭಟಿಸೋ ಹಕ್ಕಿದೆ. ಕರೋನಾನಲ್ಲಿ ಪ್ರೊಸೆಷನ್ಗೆ ಹೊರಟು ಗಿರಾಕಿಗಳು ನೀವು. ಆಗ ನಿಮಗೆ ನೋಟಿಸ್ ಇಶ್ಯೂ ಮಾಡಿರಲಿಲ್ಲ, ಆಗ ಹೋಗಬೇಡಿ ಅಂತ ಹೋಗ್ಲಿಲ್ವಾ ನೀವು? ಹಂಗೆ ನಿಮ್ಮ ವೈಲೇಷನ್ಗೆ ಏನು ಹೇಳ್ಬೇಕು ಅವಾಗ ಈ ಬಿಲ್ ಇದ್ದಿದ್ದಿದ್ರೆ? ದಿಸ್ ಇಸ್ ವೆರಿ ಬ್ಯಾಡ್. ನೀವು ಈ ಹಂತಕ್ಕೆ ತಲುಪ್ತೀರಿ ಈ ಥರ ಪೊಲೀಸ್ ಸ್ಟೇಟ್ ಮಾಡೋಕ್ಕೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಎಸ್.